ಕೆಸಿಇಟಿ ಪರೀಕ್ಷೆಯಲ್ಲೂ ನಡೀತಾ ಬೃಹತ್ ಹಗರಣ. ಕೆಸಿಇಟಿ ಪರೀಕ್ಷೆಯಲ್ಲೂ ನೀಟ್ ಮಾದರಿಯ ಹಗರಣ. ಕೆಸಿಇಟಿ ಪರೀಕ್ಷೆಯಲ್ಲೂ ನಡೀತಾ ಬೃಹತ್ ಹಗರಣ. ನೀಟ್ ಮಾದರಿಯಲ್ಲೇ ಕೆಸಿಇಟಿ ಪರೀಕ್ಷೆಯಲ್ಲೂ ಹಗರಣ. ಒಂದೇ ಸೆಂಟರ್ನ 74 ವಿದ್ಯಾರ್ಥಿಗಳಿಗೆ 200ಕ್ಕೆ 200 ಅಂಕ. ಕೆಸಿಇಟಿ ಕೃಷಿ ವಿಜ್ಞಾನ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಭಾರಿ ಅಕ್ರಮ. ಹಿರಿಯೂರು ಕೇಂದ್ರದ 74 ವಿದ್ಯಾರ್ಥಿಗಳಿಗೆ 200ಕ್ಕೆ 200 ಮರು ಪರೀಕ್ಷೆ ನಡೆಸುವಂತೆ ವಿದ್ಯಾರ್ಥಿಗಳಿಗೆ ತೀವ್ರ ಆಗ್ರಹ. ಕೆಸಿಇಟಿ ಪರೀಕ್ಷೆಯಲ್ಲೂ ಹಗರಣ ನಡೀತಾ ಅನ್ನುವಂಥ ಅನುಮಾನ. ಯಾಕೆ ಅಂತ ಆದರೆ ಒಂದೇ ಸೆಂಟರ್ನ 74 ವಿದ್ಯಾರ್ಥಿಗಳಿಗೆ 200ಕ್ಕೆ 200 ಅಂಕ ಸಿಕ್ಕಿದೆ. ನೀಟ್ ಎಕ್ಸಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಯಿತು, ಎಷ್ಟು ಮಟ್ಟಿಗೆ ಹಗರಣ ಆಗಿತ್ತು, ಎಷ್ಟೋ ಜನರ ಭವಿಷ್ಯ 22ರಿಂದ 23 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, ಮತ್ತೆ ಮರು ಪರೀಕ್ಷೆ. ಈಗ ಅದೇ ಮಾದರಿಯಲ್ಲಿ ಕೆಸಿಇಟಿ ಪರೀಕ್ಷೆ ಆಯ್ತಾ, ನಡೀತಾ ಅನ್ನುವಂಥ ಅನುಮಾನ. ಯಾಕೆ ಅಂತ ಅಂದರೆ 74 ವಿದ್ಯಾರ್ಥಿಗಳು ಒಂದೇ ಸೆಂಟರ್ನಲ್ಲಿರುವಂಥ 74 ವಿದ್ಯಾರ್ಥಿಗಳು 100ಕ್ಕೆ 200 ಅಂಕ ತೆಗೆದುಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಈ ರೀತಿಯಾದಂಥ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಈಗಿನ ಎಕ್ಸಾಮಿನೇಷನ್ ನಿಜಕ್ಕೂ ಯಾರು ಕರೆಕ್ಟಾಗಿ ಓದಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿ ಎಕ್ಸಾಮ್ಸನ್ನು ಬರೆದಿರ್ತಾರಲ್ಲ ಅಂಥವ್ರಿಗೂ ಕೂಡ ಇದು ಸಮಸ್ಯೆ ಆಗ್ತಾ ಇದೆ. ನೀಟ್ ಎಕ್ಸಾಮಲ್ಲಿ ಆಗಿರುವಂಥದ್ದು ಅದೇ. ಇದೀಗ ಯಾರೋ ಒಂದಿಷ್ಟು ಜನ ಮಾಡಿರ್ಬೋದು, 100ರಲ್ಲಿ ಒಂದು 10 ಜನ ಮಾಡಿರ್ಬೋದೇನೋ, ಬಟ್ ಇನ್ನು ಉಳಿದಂಥ 90 ಜನ ಅವರು ಮತ್ತೆ ಎಕ್ಸಾಮ್ ಬರೀಬೇಕಲ್ಲ. ಈ ರೀತಿಯಾದಂಥ ಸಮಸ್ಯೆ ಆಯಿತು ಅಂದರೆ ಮೇ 10 ಕೃಷಿ ವಿಜ್ಞಾನ ಕೋರ್ಸ್ಗಳ ಆಯ್ಕೆಗಾಗಿ ಪರೀಕ್ಷೆ. ಫಲಿತಾಂಶ ನೋಡಿ ಪೋಷಕರು ವಿದ್ಯಾರ್ಥಿಗಳು ಕಂಗಾಲ್. ಬರೋಬ್ಬರಿ 74 ವಿದ್ಯಾರ್ಥಿಗಳು 200ಕ್ಕೆ 200 ಪೂರ್ಣ ಅಂಕ. ಉಳಿದ 16 ಕೇಂದ್ರಗಳೆಲ್ಲ ಸೇರಿದರೆ 24 ಸ್ಟೂಡೆಂಟ್ಸ್ಗೆ 200ಕ್ಕೆ 200. ಕೆಸಿಇಟಿ ಪರೀಕ್ಷೆಯ ಸಮಸ್ಯೆ ಇಲ್ಲಿಗೆ ಮುಗಿಯೋದಿಲ್ಲ. ಅರ್ಹ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ನೀಡದೆ ಕೆಸಿಇಟಿ ನಿರ್ಲಕ್ಷ್ಯ. ಹಗಲಿರುಳು ಕಷ್ಟಪಟ್ಟು ಓದಿದ ಪ್ರತಿಭಾವಂತರಿಗೆ ಘೋರ ಅನ್ಯಾಯ. ಹಗಲು ರಾತ್ರಿ ಓದಿರ್ತಾರೆ, ಅವ್ರಿಗೂ ಕೂಡ ಸಮಸ್ಯೆ ಇದೆ. ಫಲಿತಾಂಶ ನೋಡಿ ಅವರ ಪೇರೆಂಟ್ಸ್ಗಳಿಗೇನೆ ಅದು ಆಶ್ಚರ್ಯ ಆಗಿದೆ. ಉಳಿದ 16 ಕೇಂದ್ರಗಳೆಲ್ಲ ಸೇರಿದರೆ 24 ಸ್ಟೂಡೆಂಟ್ಸ್ಗೆ 200ಕ್ಕೆ 200 ಬಂದಿದೆ. ಬಟ್ ಒಂದೇ ಸೆಂಟರ್ನ 74 ಸ್ಟೂಡೆಂಟ್ಸ್ಗಳಿಗೆ 200ಕ್ಕೆ 200 ಅಂಕ ಹೇಗೆ ಸಾಧ್ಯ ಆಗುತ್ತೆ? ಏನೋ ಒಂದು ಆಗಿದೆ, ಏನೋ ಒಂದು ನಡೆದಿದೆ ಅಂತ ಅರ್ಥ ತಾನೆ. ನೀಟ್ ಎಕ್ಸಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆ ಅಲ್ಲ, ಈಗ ಯಾವ ರೀತಿಯಲ್ಲಿ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ, ಈ ಕೆಸಿಇಟಿಯಲ್ಲೂ ಕೂಡ ಇದೇ ರೀತಿಯಾಗಿ ಅಕ್ರಮ ಆಗಿದೆ ಅನ್ನುವಂಥದ್ದು ಬೆಳಕಿಗೆ ಬರ್ತಾ ಇದೆ, ಕಾಣಿಸ್ತಾ ಇದೆ. 200ಕ್ಕೆ 200 ಅಂಕ ಒಂದೇ ಸೆಂಟರ್ನಲ್ಲಿ 74 ವಿದ್ಯಾರ್ಥಿಗಳು ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತಾ? ಇಲ್ಲಿ ಆಗಿದೆ, ಹೇಗಾಯಿತು? ಎಲ್ಲವೂ ಕೂಡ ಪ್ರಶ್ನೆ.